ಯಜಮಾನಿಕೆ ಕೊಟ್ಟಿದ್ದು ಯಾರು ನಿನ್ಗೆ? ಆಕೆಗೆ ಮದುವೆ ಆಗಿದೆ, ಸ್ವಂತ ಕಂಪನಿ ಇದೆ, ಗಂಡ ಇದ್ದಾನೆ, ಸ್ವಂತ ಮನೆ ಇದೆ. ಆದ್ರೆ ಅವಳಿಗೆ ಬೇಕಾಗಿರೋದು ನಿಮ್ ಕಂಪನಿ. ಸುಮನಾ, ಕಿರ್ಚಬೇಡಿ. ಮಗು ಮಲಗಿದೆ, ಅತ್ತೆ ಹಾಲಲ್ಲೇ ಕೂತಿದ್ದಾರೆ. ಯಾರಿದು? ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ ಬಣ್ಣ ಬಯಲಾಯ್ತು ಅಂತನಾ? ನೋಡಿ, ನಿಮ್ ಸಂತೋಷಕ್ ನಿಮ್ಗೇನ್ ಬೇಕು ಅನ್ಸತ್ತೋ ಅದನ್ನ ನೀವ್ ಮಾಡಿ. ಈ ಮನೆ ಮರ್ಯಾದೆ ಉಳ್ಸಕ್ಕೆ ಏನ್ ಮಾಡ್ಬೇಕು ಅನ್ಸತ್ತೋ ಅದ್ ನಾನ್ ಮಾಡ್ತೀನಿ. ಸಂಸಾರ ಹಾಳಾಗುವಂತ ಕೆಲಸ ನಾನೇನು ಮಾಡಿಲ್ಲ. ಅವಳಿಗ್ ಮೋಸ ಮಾಡೋ ಹಾಗೆ ನನ್ಗೂ ಮೋಸ ಮಾಡಕ್ ಬರ್ಬೇಡಿ. ನಾನೇನ್ ದಡ್ಡಿ ಅಲ್ಲ. ಈ ಮನೇಲಿ ನಿಮಗೆಷ್ಟು ಅಧಿಕಾರ ಇದೆಯೋ ನಿಮ್ ಹೆಂಡತಿ ಆಗಿರೋ ನನಗೂ ಅಷ್ಟೇ ಅಧಿಕಾರ ಇದೆ. ಅವಳನ್ನ ನನ್ ಸ್ನೇಹಿತೆ ಅನ್ಕೊಳ್ಳಿ. ಅಸಹಾಯಕ ಸ್ಥಿತಿನಲ್ಲಿರೋ ಸ್ನೇಹಿತೆಗೆ ಆಶ್ರಯ ಕೊಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ಅವಳು ಈ ಮನೇಲೆ ಬಂದು ಉಳಿತಾಳೆ. ನಿಮ್ ಗರ್ಲ್ ಫ್ರೆಂಡ್ ಆಗಲ್ಲ, ನನ್ ಫ್ರೆಂಡ್ ಆಗಿ. ಅದಕ್ಕೆ ಯಾರಪ್ಪನೇನು ಬೇಕಾಗಿಲ್ಲ. ಯಾರು? ಈ ಮನೆಗೆ ಇನ್ಯಾರು ಬರ್ತಾರೆ? ನಾನು ನಿನ್ ಗಂಡ ವಿವೇಕ್. ಬಾಗಿಲು ತೆಗೆ. ನಾನ್ ನಿದ್ದೆ ಮಾಡ್ತಾ ಇದ್ದೀನಿ. ನಿನ್ ಹತ್ರ ಸ್ವಲ್ಪ ಮಾತಾಡಬೇಕು. ಬಾಗಿಲು ತೆಗೆ. ಏನೇ ಇದ್ರು ಬೆಳಿಗ್ಗೆ ಮಾತಾಡಿ. ಏನಾಗಿದೆ ನಿನ್ಗೆ? ನಾನು ನಿನ್ ಗಂಡ ಬೇರೆಯವನಲ್ಲ. ಬಾಗಿಲು ತೆಗಿ, ಮಾತಾಡ್ಬೇಕು. ಬಾಗಿಲು ತೆಗಿ ಅಂದ. ಈ ಬಾಗಿಲು ತೆಗಿತೀಯಲ್ಲ, ಹೊಡೆದು ಹಾಕ್ಲೋ. ತೆಗಿಯ ಬಾಗಲ್ಲ. ತೆಗಿ ಅಂತ. ಬಾಗಲ್ ತೆಗಿ ಅಂತ. ಈ ಬಾಗಲ್ ತೆಗಿತೀಯಲ್ಲ, ಹೊಡೆದು ಹಾಕ್ಲೋ. ನೋಡಿ, ಕುಡ್ದಿದ್ರೆ ಒಳಗಡೆ ಬರ್ಬೇಡಿ. ಇದು ನನ್ನ ಮನೆ, ನೀನು ನನ್ನ ಹೆಂಡತಿ. ನನ್ನನ್ನೇ ತಳ್ಳೋಷ್ಟು ಧೈರ್ಯನೇ ನಿನಗೆ? ಇನ್ನು ಎಷ್ಟು ದಿವಸ ಈ ನಾಟಕ ಮುಂದುವರಿಸ್ತೀಯಾ? ನಾನು ಹೋಗ್ಬೇಕು. ದಯವಿಟ್ಟು ದಾರಿ ಬಿಡಿ. ಈ ರೂಮಲ್ಲಿ ನನ್ಗೆ ಉಸಿರು ಗಟ್ತಾ ಇದೆ. ಓಹೋ, ಇಷ್ಟು ದಿವಸ ಇದೇ ರೂಮು ನಿನಗೆ ಸ್ವರ್ಗ ಅಂತ ಅನಿಸ್ತಾ ಇತ್ತು. ಈಗ ಉಸಿರು ಕಟ್ತಾ ಇದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಹೋಗ್ಬೇಕು. ದಾರಿ ಬಿಡಿ. ಪಲಾಯನ ಮಾಡೋದಕ್ಕೆ ನೋಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಾಗೋದಿಲ್ಲ. ಇನ್ನು ಎಷ್ಟು ದಿವಸ ಅಂತ ಹೀಗೆ ಈ ನಾಟಕ? ಹೇಳೋ. ಅಂತ ತಪ್ಪು ನಾನೇನ್ ಮಾಡ್ದೆ? ಅವತ್ ನೀವ್ ನನ್ನ ಹತ್ರ ಹೊರಟೋದ್ ನಡ್ಕೊಂಡ್ರಲ್ಲ, ಅದನ್ನ ಅವ್ರ ಹತ್ರ ಹೇಳ್ದೆ ಅಷ್ಟೇ. ನಾವಿಬ್ರು ಒಳ್ಳೆ ಸ್ನೇಹಿತರು. ಯಾರು? ಸದಾನಂದ್. ನಮ್ಮಿಬ್ರು ಸ್ನೇಹನ ಎಲ್ರೂ ಸಂಬಂಧ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರ ಹೆಂಡತಿಗೂ ಗೊತ್ತು ನಾವಿಬ್ರು ಒಳ್ಳೆ ಸ್ನೇಹಿತರು ಅಂತ. ಇದು ಬೇರೆ ಶುರುವಾಗಿದ್ಯಾ? ಇಷ್ಟು ಬೇಗ ನನ್ನ ಪ್ರೀತಿನ, ಮದುವೆನ, ತ್ಯಾಗನ ಚಿತ್ರ ಮಾಡ್ಬಿಟ್ಟೆ. ಕುಡುಕ ಗಂಡನ ವರ್ತನೆಯಿಂದ ಬೇಸತ್ ಹೋಗಿದ್ ನನ್ಗೆ
ಹೊಸ ಚೈತನ್ಯ ತುಂಬಿದವರು ಸದಾನಂದ್. ಅವ್ರಿಲ್ಲದ ಜೀವನ ನಾನ್ ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ನಿಮ್ ಮದ್ವೆ ಆದ ಗಂಡನ್ ಏನ್ ಮಾಡ್ತೀರಾ? ಅಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮನಸ್ಸಿಗೂ ಮೈಗೂ ಬೇಡವಾದ ಗಂಡನ್ ಬಗ್ಗೆ ಯಾರು ಯೋಚಿಸಲ್ಲ ಅಲ್ವಾ? ಹೋಗ್ಲಿ ಬಿಡಿ, ಅದ್ ನಿಮ್ ಪರ್ಸನಲ್ ವಿಷಯ. ನಿರ್ಧಾರ ತಗೊಳ್ಬೇಕಾಗಿರೋರು ನೀವು. ನಾನ್ ಸಜೆಷನ್ ಕೊಡ್ಬಹುದಷ್ಟೇ. ಏನು? ನೀವ್ ನಿಮ್ ಗಂಡನ್ ಬಿಟ್ಟು ಬರೋದಾದ್ರೆ ಇಲ್ಲಿಗೆ ಬನ್ನಿ. ಇಲ್ಲಿ ಯಾರ ಅಭ್ಯಂತರನೂ ಇಲ್ಲ. ಹೌದು, ಹೇಗಿದ್ರು ಈಗಾಗ್ಲೇ ಈ ಮನೆಯಲ್ಲಿ 4 ಜನ ಇದ್ದೀವಿ. ನೀವು ಬಂದ್ರೆ ಪಂಚವಟಿ ಅನ್ನೋ ಹೆಸರಿಗೆ ಸರಿಯಾದ ಅರ್ಥ ಬರುತ್ತೆ. ಅದೆಲ್ಲ ಸರಿ, ಆದ್ರೆ ಸಮಾಜಕ್ಕೆ ಏನ್ ಉತ್ತರ ಕೊಡ್ಲಿ ಅಂತನಾ? ನಮ್ಗೆ ನಮ್ ಸುಖ ಸಂತೋಷ ಮುಖ್ಯ. ಇಷ್ಟು ಮೀರಿ ನಿಮ್ ಮನ್ಸಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ಸದಾ ನನ್ನ ಮದ್ವೆ ಆಗೋ ಹಾಗಿದ್ರು ನಂದೇನು ಅಭ್ಯಂತರ ಇಲ್ಲ. ನಾನು ಬರ್ತೀನಿ. ಒಂದ್ ನಿಮಿಷ, ಉತ್ತರ ಏನು ಅಂತ ಹೇಳಲಿಲ್ಲ. ನಾನ್ ಸ್ವಲ್ಪ ಯೋಚಿಸ್ಬೇಕು. ನಂಗೆ ಸ್ವಲ್ಪ ಟೈಮ್ ಕೊಡಿ. ಯಾಕೆ ಸುಮ್ಮಿ, ಏನಾಗಿದೆ ನಿನ್ಗೆ? ಮದುವೆ ಹಾಕು ಅಂತ ಸಲೀಸಾಗಿ ಹೇಳ್ಬಿಟ್ಟಿಯಲ್ಲ. ಜೀವನ ಅಂದ್ರೇನು ಹುಡುಗಾಟ ಅನ್ಕೊಂಡಿದೀಯಾ? ಯಾಕೆ ಸುಮ್ಮಿ ಇಂಥ ನಿರ್ಧಾರ ತಗೊಂಡೆ? ಅತ್ತೆ, ನಾನ್ ಸರಿಯಾದ ನಿರ್ಧಾರನೇ ತಗೊಂಡಿದ್ದೀನತ್ತೆ. ಈಗ ಹದ್ಮೀರ್ದವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕು. ಬೇರೆ ಗಂಡಸ್ನ ಆಸೆ ಪಡೋಂಥವ್ರಿಗೆ ಬುದ್ಧಿ ಬರ್ಬೇಕು. ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅನ್ನೋ ಹಾಗೆ ಮಾಡ್ಕೋಬೇಡ. ನಾನು ಅವಳ ತರ ನನ್ ಗಂಡನ್ ಬಿಟ್ಟು ಹೋಗೋ ಯೋಚನೆ ಮಾಡ್ಲಿಲ್ಲ. ಯಾಕೆಂದ್ರೆ ಈ ತಾಳಿ ಬೇಲಿಯಿಂದ ಹೊರಗ್ ಬಂದ್ರೆ ಏನಾಗತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಅದೆಲ್ಲ ಯೋಚನೆ ಮಾಡಿನೇ ನಾನು ಈ ನಿರ್ಧಾರ ತಗೊಂಡಿದ್ದು. ನನ್ ಬದುಕು ನನ್ ಕನ್ಸುಗಳನ್ನ ನುಂಗ್ ಹಾಕಿರ್ಬೋದು, ಆದ್ರೆ ಈ ಸಂಸಾರ ನಾನು ಉಳಿಯಕ್ ಬಿಡಲ್ಲ. ಅದಕ್ಕೆ ಬೆನ್ನೆಲುಬಾಗಿ ಸಂಬಂಧಗಳ ಬಂಧನಗಳಿವೆ. ಅದಕ್ಕೆ ನಿನ್ ಗಂಡನ ಅವಳ ಜೊತೆ ಮದುವೆ ಮಾಡ್ತೀಯಾ? ಅಷ್ಟು ಮೂರ್ಖರಲ್ಲ ಅತ್ತೆ ನಿಮ್ ಮಗ. ಅವಳು ಮಾತ್ರ ಅವಳ ಬದುಕನ್ನ ಹಾಳು ಮಾಡ್ಕೊಳ್ತಾಳಷ್ಟೇ. ನೀವೇನ್ ಹೇಳ್ತಿದ್ಯೋ ನನ್ಗಂತೂ ಅರ್ಥನೇ ಆಗ್ತಿಲ್ವಲ್ಲಮ್ಮ. ನಿಧಾನವಾಗೆಲ್ಲ ಅರ್ಥ ಆಗತ್ತೆ. ನೋಡ್ತಾ ಇರಿ. ನಿಂತ್ಕೊಳ್ಳಿ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಏನು? 1 ವರ್ಷದಿಂದ ನೀವು ಬದಲಾಗ್ತೀರಾ ಅನ್ಕೊಂಡೆ, ಕೊನೆಗೂ ನೀವು ಬದಲಾಗ್ಲಿಲ್ಲ. ಅದಕ್ಕೆ ನಾನ್ ಬದಲಾಗ್ಬೇಕಾಯ್ತು. ಜಗಳಾಡೋದಕ್ಕೆ ರೆಡಿಯಾಗಿ ಬಂದಿದ್ಯಾ ಅನ್ಸುತ್ತೆ. ವಿಷಯ ಏನು ಅಂತ ನೇರವಾಗಿ ಹೇಳು, ನನಗ್ ಟೈಮ್ ಇಲ್ಲ. ನಿರ್ಲಕ್ಷ್ಯ ಮಾಡೋ ವಿಷಯ ಅಲ್ಲ. ನೋಡಿ, ನನ್ಗೆ ನಿಮ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ನನ್ಗೆ ಜೀವನ ಸಾಕಾಗ್ಬಿಟ್ಟಿದೆ. ಅಯ್ಯ, ದಿನ ಹೇಳೋ ವಿಷಯನ ಹೇಳ್ತಾ ಇದೀಯಾ. ವಿಶೇಷತೆ ಏನು ಕಾಣಿಸ್ತಾ ಇಲ್ಲ. ಬೇರೆ ಏನಾದ್ರೂ ಇದ್ರೆ ಹೇಳು. ನಿಮ್ಮನ್ ಗಂಡ ಅಂತ ಹೇಳ್ಕೊಳ್ಳೋದಿಕ್ಕೆ ನನ್ ಮನಸ್ಸು ಒಪ್ತಾ ಇಲ್ಲ. ನೋ ಪ್ರಾಬ್ಲಮ್. ಹಗುರವಾಗಿ ನನ್ ಮಾತನ್ನ ಕಡೆಗಣಿಸ್ಬೇಡಿ. ನಿಮ್ಮಿಂದ ದೂರ ಹೋಗೋ ತೀರ್ಮಾನ ತಗೊಂಡಿದ್ದೀನಿ. ಈ ರೀತಿ ಹೇಳು ಅಂತ ಆ ಸದಾನಂದ್ ಹೇಳ್ಕೊಟ್ನ? ಏಯ್, ನೀನ್ ಅವನ್ ಜೊತೆ ಕಣ್ಣ ಮುಚ್ಚಲೆ ಆಡ್ತಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಬರೀ ಹೆಂಗಸರು ಮಾತ್ರ ಮನೇನ ಸಂಸಾರನ ಮುರಿಯೋ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಗಂಡಸರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವ್ರು ಮುರ್ದಿಲ್ಲ. ನಮ್ ಸಂಸಾರ ಯಾವಾಗ್ಲೂ ಮುರ್ದಿದ್ದಿತ್ತು. ಅವ್ರ ತಾಯಿ, ಅವ್ರ ಹೆಂಡತಿ ಎಲ್ರು ನಿಮ್ಮನೆಯವ್ರಿಗಿಂತ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಬಂಗ್ಲೆ ಅಷ್ಟೇ, ಅವ್ರ ಹೃದಯನೂ ವಿಶಾಲವಾಗಿದೆ. ಏನಂದ್ರೆ ನಮ್ಮನೆಯವ್ರಿಗಿಂತ ಅವ್ರ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೋತಾರ? ಒಳ್ಳೆಯವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರು ಒಳ್ಳೆಯವರೇ ಆಗಿರ್ಬೇಕು. ಅದನ್ನೇ ಹೇಳಿದ್ದು. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಈ ಮನೇಲಿ ಇಲ್ಲ ಅಂತಾನೆ ನಾನು ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದು. ಆಕೆ ನಿನ್ನ ಗೌರವದಿಂದ ಮನೆಗ್ ಕರೆದು ಅನ್ನ ಹಾಕಿದ್ಲು. ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕೋದಕ್ಕೆ ನೋಡ್ತಾ ಇದೀಯ. ಆಕೆನೆ ಮನೆ ಬಿಟ್ಟು ಆಚೆ ಕಳಿಸೋದಕ್ಕೆ ನೋಡ್ತಾ ಇದೆಯಲ್ಲ. ಎಂಥ ವಿಕೃತ ಮನಸ್ಸಿನಿಂದ. ನಾನೇನ್ ಅವ್ರನ್ನ ಹೊರಗಾಕಕ್ ಹೋಗ್ತಾ ಇಲ್ಲ.
ನನ್ ಕೆಟ್ಟ ಪರಿಸ್ಥಿತಿ ನೋಡಿ ಅವರೇ ಮನೆ ಕರೆದ್ರು. ನನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಮನೆಯವ್ರನ್ನ ಬಿಟ್ಟು ನಿಮ್ ಜೊತೆ ಓಡ್ ಬಂದಿದ್ದಕ್ಕೆ ನೀವು ನನ್ನ ನೋಡ್ಕೊಂಡಿರೋದು ಅಷ್ಟರಲ್ಲೇ ಇದೆ. ನೀವು ಹೊಸ್ಕಾಕಿದ ಬದುಕಿಗೆ ಸದಾ ನನ್ ಸಹಾಯ ಮಾಡಿದ್ರು. ಪ್ರೀತಿ ಅಂದ್ರೆ ಏನು ಅಂತ ಸದಾ ನನ್ ತೋರ್ಸ್ಕೊಟ್ರು. ಅಂತ ವ್ಯಕ್ತಿನ ಪ್ರೀತಿಸೋದ್ರಲ್ಲಿ ತಪ್ಪೇನಿದೆ? ಏಯ್, ಸಂದರ್ಭಗಳು ಮನುಷ್ಯನ ಭಾವನೆಗೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರುತ್ತೆ. ಯಾರೋ ಗುಂಡುಬಿಟ್ಟೆಲೆಯಲ್ಲಿ ಊಟ ಮಾಡೋದು ಪುಣ್ಯದ ಕೆಲಸ ಅಂತ ನೀನ್ ಅಂದ್ಕೊಂಡಿದ್ರೆ ಅದಕ್ಕೆ ನಿನ್ನ ಹೀನ ಸಂಸ್ಕೃತಿನೇ ಕಾರಣ ಆಗಿರುತ್ತೆ. ನೋಡು, ನಾನು ಕುಡಿದು ಗಲಾಟೆ ಮಾಡ್ತಾ ಇದ್ದಿದ್ದೆ ಬೇರೆ ಕಾರಣಕ್ಕೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನಿನಗೆ ಯಾವಾಗ ಡಿವೋರ್ಸ್ ಬೇಕು ಅಂತ ಹೇಳು, ಆಗ ನಾನು ಕೋರ್ಟಿಗೆ ಬಂದು ಹಾಜರಾಗ್ತೀನಿ. ಸುಮಾ, ಕಾಫಿ.